Hello students, welcome back to Botany Bloom channel. So KCT 2026 ಗೆ ಪ್ರಿಪರೇಷನ್ ಹೇಗಿರಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಇಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ನೀವು ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂತಂದ್ರೆ ಯು ಆರ್ ಸೀರಿಯಸ್ ಅಬೌಟ್ ಫಾರ್ ಯುವರ್ ಪ್ರಿಪರೇಷನ್. ಅದೇ ರೀತಿ ಸೀರಿಯಸ್ನೆಸ್ ಕಂಟಿನ್ಯೂಸ್ ಆಗಿ ಇರಬೇಕು, ಮೀನ್ಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಮಾತ್ರ ನೀವು ಸ್ಕೋರ್ ಮಾಡ್ಬೋದು. ಅಂಡ್ ಸ್ಕೋರ್ ಮಾಡೋದು ತುಂಬಾ ಕಷ್ಟ ಇಲ್ಲ, ಈಸಿನೇ ಇದೆ. ಯಾಕಂದ್ರೆ ನೀವು ಏನು ಬೋರ್ಡ್ ಎಕ್ಸಾಮ್ಗೆ ಓದ್ತಾ ಇರ್ತೀರಲ್ಲ, ಸೇಮ್ ಸಿಲೆಬಸ್ ನಿಮ್ಗೆ KCT ಗೆ ಇರುವಂತದ್ದು. ಮತ್ತೆ ತುಂಬಾ ಕಷ್ಟ ಕ್ವಶನ್ಸ್ ಕೂಡ ಕೇಳೋದಿಲ್ಲ. ನಾನು ಲಾಸ್ಟ್ 2025 ಎಕ್ಸಾಮ್ಗೆ ಗೈಡ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಸ್ಕೋರ್ ಕೂಡ ಮಾಡಿದ್ದಾರೆ ಸ್ಟೂಡೆಂಟ್ಸ್ ನನ್ನ ಗೈಡೆನ್ಸ್ ಅಲ್ಲಿ. ಸೊ ಯು ಕ್ಯಾನ್ ಟ್ರಸ್ಟ್ ದಿಸ್ ವಿಡಿಯೋ ಫಾರ್ ಯುವರ್ 2026 KCT ಪ್ರಿಪರೇಷನ್. ಸೊ ಡೀಟೇಲ್ ಆಗಿ ಒಂದೊಂದನ್ನೇ ಹೇಳ್ತಾ ಬರ್ತೀನಿ. ಡೋಂಟ್ ಮಿಸ್ ಟಿಲ್ ದ ಎಂಡ್, ವಾಚ್ ಟಿಲ್ ದ ಎಂಡ್. ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್. ನೀವು ಈಗ ನೋಡೋದಾದ್ರೆ ಆಕ್ಚುಲ್ ಆಗಿ ನಿಮಗೆ ಸೀರಿಯಸ್ನೆಸ್ ಇರುತ್ತೆ, ಬಟ್ ನೀವ್ ಏನ್ ಮಾಡಲ್ಲ ಅಂತಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗಿರಲ್ಲ. ಸಪೋಸ್ ಈಗ ಒಂದ್ ಲೆಸನ್ ಓದ್ತೀರಾ ಇವತ್ತು ಅಂತ ಅಂದ್ರೆ ಬಿಡು, ಇನ್ನು ಎಕ್ಸಾಮ್ ಅಷ್ಟೊಂದು ದೂರ ಇದೆ, ಯಾಕೆ ಇವಾಗಿಂದಾನೇ ನೋಡ್ಕೋಬೇಕು ಅಂತಂದೇಳಿ ಸ್ವಲ್ಪ ಮೈಂಡ್ ಅಲ್ಲಿ ನೀವು ಪ್ರೊಕಾಸ್ಟಿನೇಟ್ ಮಾಡ್ತಾ ಹೋಗ್ತೀರಾ. ಬಟ್ ಡೋಂಟ್ ಡೂ ಲೈಕ್ ದಟ್. ನೀವು ಇದಕ್ಕೆ ಪ್ರಿಪರೇಷನ್ ಆಗ್ತಾ ಇದ್ದೀರಾ ಅಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಪ್ಲಾನ್ ಇಟ್ಕೊಂಡು ಗೋಲ್ ಇಟ್ಕೊಂಡು ಮಾಡ್ತಾ ಬನ್ನಿ ಪ್ರಿಪರೇಷನ್. ಯಾಕೆ ಸ್ಕೋರ್ ಮಾಡಕ್ಕೆ ಆಗಲ್ಲ? ಆಕ್ಚುಲ್ ಆಗಿ ನೋಡೋದಾದ್ರೆ ಈಸಿನೇ ಇರುತ್ತೆ, ಬಟ್ ತುಂಬಾ ಜನ ನೀವು ಕಷ್ಟ ಅಂತ ಅನ್ಕೊಂಡ್ಬಿಟ್ಟು ಕೊನೆಗೆ ಇಟ್ಕೊಂತೀರಾ. ಇನ್ನು 1 ಮಂತ್ ಇದ್ದಂಗೆ, ಇನ್ನು 2 ಮಂತ್ಸ್, ಲಾಸ್ಟ್ 2 ಮಂತ್ಸ್ ಇದ್ದಾಗ ಬೋರ್ಡ್ ಎಕ್ಸಾಮ್ ಆದ್ಮೇಲೆ ಅವಾಗ ತುಂಬಾ ಜನ ತುಂಬಾ ಸ್ಟೂಡೆಂಟ್ಸ್ ಓದ್ತಾ ಇರ್ತೀರಾ. ಸೊ ಡೋಂಟ್ ಡೂ ಲೈಕ್ ದಟ್. ನೀವು ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಲಾಸ್ಟ್ 2 ಮಂತ್ಸ್ ಇದ್ದಾಗ ಹೇಗೆ ಓದ್ಬೇಕು ಅಂತ ವಿಡಿಯೋ ನೋಡೋ ತರ ಆಗ್ಬಾರ್ದು. If you are preparing now, you have decided now, then be consistent with that. ನಾನು ಹೇಳ್ತಿರೋದು ಉದ್ದೇಶ ಇಷ್ಟೇನೆ. ಕೊನೆ ತನಕ ಎಂಡ್ ಮೂಮೆಂಟ್ಗೆ ಇಟ್ಕೊಳಕ್ ಹೋಗ್ಬೇಡಿ. ಅವಾಗ ಏನಾಗುತ್ತೆ, ಅವಾಗ ನಿಮಗೆ ಅನ್ಸುತ್ತೆ ಇನ್ನು ಒಂದು ವೀಕ್ ಇದ್ದಿದ್ರೆ ಚೆನ್ನಾಗಿರೋದು, ಇನ್ನೊಂದು 2 days ಇದ್ದಿದ್ರೆ ನಾನೆಲ್ಲ ಕವರ್ ಮಾಡ್ಬಿಡ್ತಿದ್ದೆ. ನೋ, ಡೋಂಟ್ ಗಿವ್ ಸಿಲಿ ರೀಸನ್ಸ್ ಟು ಯೋರ್ ಸೆಲ್ಫ್. ಏನ್ ಮಾಡ್ತೀರಾ, ಇವಾಗಿಂದಾನೇ ಡೇ 1 ಇಂದಾನೆ ನೀವೇನ್ ಥೇರಿಗೆ ಓದ್ತಾ ಇರ್ತಾರಲ್ಲ, ಸೇಮ್ ಕಾನ್ಸೆಪ್ಟೇ KCTಗೂ ಕೂಡ ರಿಪೀಟ್ ಆಗ್ತಾ ಬರುತ್ತೆ. ಸೊ ಕ್ಲಾಸಲ್ಲಿ ಏನ್ ಮಾಡ್ತಿರ್ತಾರಲ್ಲ ಅದ್ರ ರಿಲೇಟೆಡ್ ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾ ಬರ್ಬೇಕು ಮಕ್ಕಳೇ. ಸೊ ನಿಮಗೆ ಆಕ್ಚುಲ್ ಆಗಿ ಉಳಿದಿರುವಂತದ್ದು ಬರೀ 9 ಮಂತ್ಸ್ ಅಷ್ಟೇ. ಈಗ ನಿಮಗೆ 9 ಮಂತ್ಸ್ ಅಷ್ಟೇ ಇರುವಂತದ್ದು. ಯಾಕೆ ಅಂದ್ರೆ ಎಕ್ಸಾಮ್ ಅಲ್ಲಿ 1 ಮಂತ್ ಹೋಗುತ್ತೆ. ಸೊ ಹಂಗು ಹಿಂಗು ಮತ್ತೆ ಬೇರೆ ಏನು ಕಾರಣಗಳಿಂದ ಕೆಲವೊಂದು ಡೇಸ್ ನಿಮಗೆ ಲೆಸ್ ಆಗ್ತಾ ಬರುತ್ತೆ. ಸೊ ಆಕ್ಚುಲ್ ಆಗಿ ನಿಮಗೆ ಸಿಗೋದು 9 ಮಂತ್ಸ್ ಅಷ್ಟೇ. ಸೊ ನೀವೇನ್ ಗೋಲ್ ಇಟ್ಕೊಂಡಿರ್ತೀರಾ, 175 ಪ್ಲಸ್ ಸ್ಕೋರ್ ಮಾಡ್ಬೇಕು, ಜೊತೆಗೆ ಬೋರ್ಡ್ ಎಕ್ಸಾಮ್ ಜೊತೆಗೆ ಅಂತ ಇಟ್ಕೊಂಡಿರ್ತೀರಾ ಗೋಲ್. ಸೊ ನಾವು ಈಗಿದೆ ಕ್ವೆಶನ್ ಪ್ಯಾಟರ್ನ್ ಮತ್ತೆ ಮಾರ್ಕ್ಸ್ ಏನು ಅಂತ ನೋಡೋದಾದ್ರೆ, ಸೊ ಈಗ KCT ಅಲ್ಲಿ ನಿಮಗೆ 60 ಮಾರ್ಕ್ಸ್ ಇರುತ್ತೆ ಪ್ರತಿ ಸಬ್ಜೆಕ್ಟಿಗೂ. ಸೊ ಈ 60 ಮಾರ್ಕ್ಸ್ ಅಂತ ಅಂದ್ರೆ 60 ಕ್ವೆಶನ್ಸ್ ಇರುತ್ತೆ, ನೆಗೆಟಿವ್ ಯಾವುದು ಇರೋದಿಲ್ಲ. ಸೊ ಟೈಮಿಂಗ್ಸ್ ಏನಿರುತ್ತೆ 1 hour 20 minutes. ಸೊ 20 minutes ಹೆಂಗುನು ಅಲ್ಲಿ ಏನು ಹೋಗ್ಬಿಡುತ್ತೆ. OMR ಫಿಲ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಡೀಟೇಲ್ಸ್ ಮತ್ತೆ ಏನು ID ಪ್ರೂಫ್ ತಗೊಂಡೋಗಿರ್ತಾರಲ್ಲ ಅದನ್ನ ತೋರಿಸಿ ಸೈನ್ ಹಾಕೊಳ್ಳೋದಾಗಿರ್ಬೋದು ಆಲ್ ಟಿಕೆಟ್ ಅಲ್ಲಿ. ಸೊ ಅದಕ್ಕೆ 20 minutes ಹೋಗ್ಬಿಡುತ್ತೆ. ಸೊ ನಿಮ್ಮ ಟಾರ್ಗೆಟ್ ಏನಿರ್ಬೇಕು ಅಂತಂದ್ರೆ 1 hour ಅಲ್ಲಿ ಅಂದ್ರೆ 60 minutes ಅಲ್ಲಿ 60 ಕ್ವಶನ್ಸ್ ಸಾಲ್ವ್ ಮಾಡೋ ತರ ನೀವು ಪ್ರಾಕ್ಟೀಸ್ ಮಾಡ್ತಿರ್ಬೇಕು ಮಕ್ಳೇ. ಸೊ ಹೇಗ್ ಮಾಡ್ತೀರಾ? ಸೊ ಫಸ್ಟ್ ನೋಡ್ಕೊಳ್ಳೋದಾದ್ರೆ, ನೀವು ಯಾವುದೇ ಒಂದು ಎಕ್ಸಾಮ್ ಬರೀತಾ ಇದ್ದೀರಾ ಅಂತಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಹೇಗಿರುತ್ತೆ, ಕ್ವಶನ್ಸ್ ಯಾವ ರೀತಿ ಕೇಳ್ತಾ ಇದ್ದಾರೆ, ಯಾವ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದಾರೆ, ಮತ್ತೆ ಫ್ರೀಕ್ವೆಂಟ್ ಆಗಿ ತುಂಬಾ ಸರಿ ರಿಪೀಟ್ ಯಾವ್ದು ಕ್ವಶನ್ಸ್ ಮಾಡ್ತಾ ಇದ್ದಾರೆ, ಇದಕ್ಕೆ ಸಿಲೆಬಸ್ ಏನೇನಿದೆ ಅಂತ ಹೇಳಿ ಎಲ್ಲ ತಿಳ್ಕೊಂಡಿರ್ಬೇಕು. ನನಗೆ ಎಷ್ಟು ಟೈಮ್ ಸಿಗುತ್ತೆ, ನಾನು ಯಾವ ರೀತಿ ಇದನ್ನ ಕಂಪ್ಲೀಟ್ ಮಾಡಬೇಕು. ಸೊ ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಅಪ್ರೋಚ್ ಅಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲ ಸುಮ್ನೆ ಹೆಂಗೋ ಅದ್ರ ಕ್ವಶನ್ ಕಾನ್ಸೆಪ್ಟ್ ಗೊತ್ತಿದೆ, ಆ ಕಾನ್ಸೆಪ್ಟ್ ರಿಲೇಟೆಡ್ ನಾನು ಕ್ವಶನ್ ಸಾಲ್ವ್ ಮಾಡ್ತೀನಿ ಅಂತಂದೇಳಿ ಸುಮ್ನೆ ಬ್ಲೈಂಡ್ ಆಗಿ ಫಾಲೋ ಮಾಡ್ಕೊಂತ ಹೋದ್ರೆ ಆಗೋದಿಲ್ಲ. ಸೊ ಈಗ ಏನಿದೆ, ಟೋಟಲ್ ಆಗಿ ನಿಮಗೆ 60 ಕ್ವಶನ್ಸ್ ಇರುತ್ತೆ, ಹೌದಾ? ಇದರಲ್ಲಿ 40 to 45 ಕ್ವಶನ್ಸ್ ಅಂದ್ರೆ ಮೆಜಾರಿಟಿ 75% ಆಫ್ ದ ಪೇಪರ್ ವಿಲ್ ಬಿ ಫ್ರಮ್ ಸೆಕೆಂಡ್ ಇಯರ್ ಸಿಲೆಬಸ್. ಸೊ ಸೆಕೆಂಡ್ ಇಯರ್ ಸಿಲೆಬಸ್ ಇರುತ್ತೆ. ಆಮೇಲೆ ಇನ್ನ ಮಿಕ್ಕಿರೋದು 15% ಯಾವ್ದು ಬರುತ್ತೆ, ಫಸ್ಟ್ ಇಯರ್ ಸಿಲೆಬಸ್ ಇರುತ್ತೆ. ಸೊ ನೀವಾಗ ಫಸ್ಟ್ ಇಯರ್ ಅಂತೂ ವೇಸ್ಟ್ ಮಾಡಿದಿರಾ ಹೆಂಗೋನು. ಸೊ ಈಗ ಸೆಕೆಂಡ್ ಇಯರ್ ಅಲ್ಲಿ ಇದ್ದೀರಾ ನೀವೆಲ್ಲ. ಸೊ ನೀವು ನಿಮ್ಮ ಸಿಲೆಬಸ್ ಏನ್ ನಡೀತಾ ಇದೆ ಅಲ್ಲ, ಈಗ ಸಪೋಸ್ ಈಗ ಬಯಾಲಜಿ ಒಂದು ಲೆಸನ್ ಒಂದು ಚಾಪ್ಟರ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಕ್ಲಾಸ್ ಅಲ್ಲಿ, ಅದು ಈಗ 1 week ಅಲ್ಲಿ ಮುಗಿಯುತ್ತೆ. ಸೊ ನೀವು ಆ ವೀಕೆಂಡ್ ಅಲ್ಲಿ ಏನ್ ಮಾಡ್ತೀರಾ, ಆ ಕ್ವೆಶನ್ ಆ ಲೆಸನ್ ಅಥವಾ ಚಾಪ್ಟರ್ ರಿಲೇಟೆಡ್ ಏನ್ ಮಾಡ್ಬೇಕು, ಕ್ವೆಶನ್ ಸಾಲ್ವ್ ಮಾಡ್ಬೇಕು. ಯಾವ ರೀತಿ ಕ್ವೆಶನ್ ಸಾಲ್ವ್ ಮಾಡ್ಬೇಕು? ಫಸ್ಟ್ ಫೋಕಸ್ ಆನ್ PYQ ಮಕ್ಕಳೇ. ಸೊ ಪಾಸ್ಟ್ 10 years ಪೇಪರ್ಸ್ ನ ನೀವು ಏನ್ ಮಾಡ್ತೀರಾ, ಅನಲೈಸ್ ಮಾಡ್ಬೇಕು. ಪ್ರತಿ ಸರಿನೂ ಅಷ್ಟೇ ಪಾಸ್ಟ್ 10 years ಪೇಪರ್ಸ್ ನ ನೀವು ನೋಡ್ತಾ ಬರ್ಬೇಕು. ಸಪೋಸ್ ಈಗ ಒಂದ್ ಲೆಸನ್ ಇದೆ, ಯಾವುದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಬಯಾಲಜಿ ಅಂತ ತಗೊಳ್ಳಿ. ಸೊ ಅಥವಾ ನೀವು ಕೆಮಿಸ್ಟ್ರಿ ತಗೊಳ್ಳಿ, ಮ್ಯಾಥ್ಸ್ ತಗೊಳ್ಳಿ, ಫಿಸಿಕ್ಸ್ ತಗೊಳ್ಳಿ. ನಾನು ಬಯಾಲಜಿ ಲೆಕ್ಚರರ್ ಅಂತ ಬಯಾಲಜಿ ಹೇಳ್ತಾ ಇದ್ದೀನಿ. ಸೊ ಈಗ ಈ ಚಾಪ್ಟರ್ ಅಲ್ಲಿ
ತುಂಬಾ ಸರಿ ಯಾವ್ದು ರಿಪೀಟ್ ಆಗಿದೆ ಕಾನ್ಸೆಪ್ಟ್ ನೋಡ್ತೀರಾ, ಮತ್ತೆ ಯಾವ ಕ್ವಶನ್ಸ್ ಬರ್ತಾ ಇದೆ ಅಂತ ನೋಡ್ತೀರಾ. ಸೊ ಆ ಕ್ವಶನ್ ನೋಡ್ತೀರಾ, ಅದರಲ್ಲಿ 4 ಆಪ್ಷನ್ ಇರುತ್ತೆ. ಸೊ ಆ 4 ಆಪ್ಷನ್ ಬಗ್ಗೆನೂ ತಿಳ್ಕೊಬೇಕು. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಆ ಆಪ್ಷನ್ಸ್ ನ ಕ್ವಶನ್ ಆಗಿ ಮಾಡ್ಬಿಟ್ಟು ಕ್ವಶನ್ ಕೇಳ್ತಾರೆ. ಸೊ ದಟ್ಸ್ ವೈ ಯು ಹ್ಯಾವ್ ಟು ಫಾಲೋ ದಟ್. PYQ ಸಾಲ್ವ್ ಮಾಡುವಂಥದ್ದು ಜೊತೆಗೆ ಅದರ ರಿಲೇಟೆಡ್ ಕಾನ್ಸೆಪ್ಟ್ಸ್ ಕೂಡ ಸಾಲ್ವ್ ಮಾಡ್ತಾ ಬರ್ತೀರಾ. ಸೊ ನಿಮ್ ಸ್ಟಡಿ ಪ್ಲಾನ್ ಹೇಗಿರ್ಬೇಕು, ಮೇಜರ್ ಆಗಿ ಯು ಫೋಕಸ್ ಆನ್ NCERT. ಫಿಸಿಕ್ಸ್ಗೂ ಹೇಳ್ತಾ ಇದೀನಿ, ಕೆಮಿಸ್ಟ್ರಿಗೂ ಹೇಳ್ತಾ ಇದೀನಿ, ಮ್ಯಾಥ್ಸ್ಗೂ ಹೇಳ್ತಾ ಇದೀನಿ, ಬಯೋಗುನು ಹೇಳ್ತಾ ಇದೀನಿ. ಸೊ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ NCERT. ದಟ್ ಈಸ್ ದ ಮೇನ್ ರಿಸೋರ್ಸ್. ಅದು ಮೇನ್ ರಿಸೋರ್ಸ್ ಆಗಿರುತ್ತೆ. ಬೇಕಿದ್ರೆ ನಿಮಗೆ ಕಾಲೇಜಲ್ಲಿ ಕೊಟ್ಟಿರುವಂತಹ ಸ್ಟಡಿ ಮೆಟೀರಿಯಲ್ ಅಲ್ಲಿ ನೀವು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬಹುದು. ದೇರ್ ಆರ್ ಮೆನಿ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಆರ್ ದೇರ್, ಯು ಕ್ಯಾನ್ ಪ್ರಾಕ್ಟೀಸ್ ಫ್ರಮ್ ದೋಸ್. ಯಾವ್ದ್ರಲ್ಲೂ ಅಷ್ಟೊಂದು ಚೇಂಜಸ್ ನಿಮಗೆ ಕಾಣಿಸೋದಿಲ್ಲ. ಸೊ ಮೇಜರ್ ಆಗಿ ಏನ್ ಫೋಕಸ್ ಮಾಡ್ಬೇಕು ಅಂದ್ರೆ PYQ. ಎಲ್ಲಾ ಮೆಟೀರಿಯಲ್ ಅಲ್ಲಿನೂ ಕೂಡ PYQ ಕೊಟ್ಟಿರ್ತಾರೆ. ಸೊ ಈ ಚಾಪ್ಟರ್ ಇಂದ ಈ ತರ ಕ್ವೆಶನ್ಸ್ ಪಾಸ್ಟ್ ಇಯರ್ಸ್ ಅಲ್ಲಿ ಬಂದಿತ್ತು ಅಂತ ಹೇಳಿ ಒಂದು ಲೀಸ್ಟ್ ಅಲ್ಲಿ ಕ್ವೆಶನ್ಸ್ ಕೊಟ್ಟಿರ್ತಾರೆ. ಅದನ್ನ ಅನಲೈಸ್ ಮಾಡಿ ಸಾಲ್ವ್ ಮಾಡಿ, ಗೊತ್ತಾಯ್ತಾ. ನೆಕ್ಸ್ಟ್ ಇನ್ನು ಮ್ಯಾಥ್ಸ್ ಗೆ ಹೇಳೋದಾದ್ರೆ, ಫಿಸಿಕ್ಸ್ ಗೆ ಹೇಳೋದಾದ್ರೆ, ಇಲ್ಲಿ ನೀವು ಎಕ್ಸರ್ಸೈಸ್ ಕ್ವೆಶನ್ಸ್ ನ ಸಾಲ್ವ್ ಮಾಡ್ಬೇಕು. ಯಾಕಂದ್ರೆ ಅದೇ ಕ್ವೆಶನ್ಸ್ ಸೇಮ್ ರಿಪೀಟ್ ಆಗುತ್ತೆ. ಸ್ವಲ್ಪ ನಂಬರ್ಸ್ ಚೇಂಜ್ ಮಾಡಿ ಅದೇ ಕ್ವೆಶನ್ಸ್ ನಿಮಗೆ ಕೊಡ್ತಾರೆ. ಸೊ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕೆಲವೊಂದ್ಸರಿ ಎಕ್ಸಾಂಪ್ಲರ್ ಇಂದನೂ ಕೂಡ ಬರುತ್ತೆ, ಬಟ್ ಮೇಜರ್ ಆಗಿ ಪ್ರತಿ ಸರಿನೂ ಜಾಸ್ತಿ ಸರಿ ರಿಪೀಟ್ ಆಗಿರುವಂತದ್ದು ಯಾವುದು ಅಂತಂದ್ರೆ ಎಕ್ಸರ್ಸೈಸ್ ಕ್ವೆಶನ್ಸ್ ನಿಮಗೆ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಚಾಪ್ಟರ್ ವೈಸ್ ನೀವು ಏನ್ ಮಾಡ್ಬೇಕು, ಅನಾಲಿಸಿಸ್ ಮಾಡ್ಬೇಕು. ಸಪೋಸ್ ಕೆಲವೊಂದು ಚಾಪ್ಟರ್ ಇರುತ್ತೆ, ಅದರಿಂದ ಕ್ವೆಶನ್ಸ್ ಜಾಸ್ತಿ ಬರೋದಿಲ್ಲ ಅಂತದನ್ನ ನೀವು ಈಗ ನೆಗ್ಲೆಕ್ಟ್ ಮಾಡ್ಬೋದು. ಬೇಕಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಸ್ವಲ್ಪ ಅದನ್ನ ರಿವೈಸ್ ಮಾಡ್ಬೋದು. ಸೊ ಯು ಫಸ್ಟ್ ಫೋಕಸ್ ಆನ್ ಹೈ ವೇಟೇಜ್ ಕಾನ್ಸೆಪ್ಟ್ಸ್ ಯಾವ್ದಿದೆ, ಹೈ ವೇಟೇಜ್ ಚಾಪ್ಟರ್ಸ್ ಯಾವ್ದಿದೆ, ಚಾಪ್ಟರ್ಸ್ ಯಾವ್ದು ಅದರಲ್ಲಿನೂ ಕೂಡ, ಮತ್ತೆ ಕಾನ್ಸೆಪ್ಟ್ಸ್ ಯಾವ್ದು, ಮತ್ತೆ ಜಾಸ್ತಿ ಸರಿ ರಿಪೀಟ್ ಆಗಿರುವಂತಹ ಕಾನ್ಸೆಪ್ಟ್ಸ್ ಯಾವ್ದು ಅಂತ. ಸೊ ಅದ್ ನೀವು ಈಗಲೇ ಪ್ರಾಕ್ಟೀಸ್ ಮಾಡಿ ಪ್ರಿಪೇರ್ ಆಗಿದ್ದೀರಾ ಅಂತ ಅಂದ್ರೆ, ಸೊ ಆ ಕಾನ್ಸೆಪ್ಟ್ಸ್ ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಗ್ರಿಪ್ ಸಿಗುತ್ತೆ. ಸೊ ಅದರಲ್ಲಿ ಮತ್ತೆ ಯಾವುದೇ ರೀತಿ ಟ್ವಿಸ್ಟ್ ಮಾಡಿ ಕೇಳಿದ್ರು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನಾನು ಏನ್ ಮಾಡಿದ್ದೀನಿ ಅಂತ ಅಂದ್ರೆ, ನಿಮ್ಮ 2025 ಎಕ್ಸಾಮ್ ಟೈಮ್ ಅಲ್ಲಿ ಇದು ಡೈಲಿ ಡೋಸ್ ಆಫ್ ಬಯಾಲಜಿ ಸೀರೀಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಡೈಲಿ ಒಂದೊಂದು ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೆ KCET ಗೆ. ಆಲ್ಮೋಸ್ಟ್ ಅದರಿಂದನೇ ರಿಪೀಟ್ ಆಗಿದೆ ಎಕ್ಸಾಮಿಗೂ ಕೂಡ. ಸೊ ನಾನು ಅದನ್ನ ಹಾಕಿದ್ದೇನೆ ಕೂಡ, ಆವಾಗ ಅಪ್ಡೇಟ್ ಮಾಡಿ ಹೇಳಿದೆ ಯಾವ ರೀತಿ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿರುವಂತ ಕ್ವಶನ್ಸ್ ನ ರಿಪೀಟ್ ಆಗಿದೆ. ಅದ್ರಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಒಂದು ಕ್ವಶನ್ ಸಾಲ್ವ್ ಮಾಡಿದ್ಮೇಲೆ ಅದನ್ನ ಯಾವ ರೀತಿ ನೀವು ಸಾಲ್ವ್ ಮಾಡ್ಬೇಕು ಅಂತ ಟಿಪ್ಸ್ ಹೇಳಿರ್ತೀನಿ. ಜೊತೆಗೆ ಅದ್ರ ರಿಲೇಟೆಡ್ ಕಾನ್ಸೆಪ್ಟ್ ಕೂಡ ಅಲ್ಲಲ್ಲೇ ನೋಟ್ಸ್ ಕೂಡ ಕೊಟ್ಟಿರ್ತೀನಿ. ಸೊ ನೀವು ಅದನ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಸೊ ಅದನ್ನ ಬೇಕಿದ್ರೆ ಯಾವಾಗಾದ್ರೂ ಫ್ರೀ ಟೈಮ್ ಅಲ್ಲಿ ನೋಡಿ. ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇನ್ನ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಎಲ್ಲ ಟೆಲಿಗ್ರಾಮ್ ಅಲ್ಲಿನೂ ಕೂಡ ಅವಾಗವಾಗ ನೋಟ್ಸ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು ಶೇರ್ ಮಾಡ್ತಾ ಇರ್ತೀನಿ. ಸೊ ಅದನ್ನು ಕೂಡ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಎರಡು ಚಾನಲಿನ ನೇಮ್ ಬಾಟ್ನಿ ಬ್ಲೂಮ್ ಅಂತಾನೆ ಇದೆ, ನೀವು ಅಲ್ಲಿ ಫಾಲೋ ಮಾಡ್ಕೊಂಡು ನೋಡ್ಬೋದು. ಸೊ ಜೊತೆಗೆ ಏನಾದ್ರೂ ಅಪ್ಡೇಟ್ಸ್ ಇದ್ರೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನಿಮ್ಮ ಟೆಕ್ನಿಕ್ ಯಾವ ರೀತಿ ಇರ್ಬೇಕು ಅಂತಂದ್ರೆ, ಈಗ ನೀವು ಕಾಲೇಜಿಂದ ಬಂದ್ಮೇಲೆ ಸ್ವಲ್ಪ ಟೈಮ್ ಇರುತ್ತೆ ಅಲ್ವಾ, ಫ್ರೆಶ್ ಅಪ್ ಆಗಿದ್ಮೇಲೆ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಮಿನಿಮಮ್ 2 to 3 hours ನೀವು ಇದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಇಡ್ಬೇಕು. ಯಾವುದು ಕ್ವಶನ್ ಸಾಲ್ವ್ ಮಾಡಕ್, ಅವತ್ತಿನ ಕಾನ್ಸೆಪ್ಟಿನ ಕ್ವಶನ್ಸ್ ಅವತ್ತೇ ನೀವು ಸಾಲ್ವ್ ಮಾಡ್ಬಿಡ್ಬೇಕು. ಸೊ ಅದೇ ತರ ನೀವು ಜೊತೆಗೆ ನೀಟ್ಗೂ ಪ್ರಿಪೇರ್ ಆಗ್ತಿದ್ರೆ ಅದರ ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ಬೋದು. ಆಮೇಲೆ JEE ಗೆ ಪ್ರಿಪೇರ್ ಆಗ್ತಿದ್ರೆ ಅದರ ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ಬೋದು. ಸೊ ಸಂಜೆ ಯಾವ್ದು ಮಾಡ್ತೀರಾ ಅಂತಂದ್ರೆ ಬಯಾಲಜಿ ಅಥವಾ ಕೆಮಿಸ್ಟ್ರಿ ಆಲ್ಟರ್ನೇಟ್ ಆಗಿ ಮಾಡ್ತಾ ಬನ್ನಿ. ಸೊ ಒಂದಿನ ಬಯಾಲಜಿ ಮಾಡಿದ್ರೆ ಒಂದಿನ ಕೆಮಿಸ್ಟ್ರಿ ಮಾಡ್ಕೊಳ್ಳಿ, ಒಂದಿನ ಫಿಸಿಕ್ಸ್ ಮಾಡ್ಕೊಳ್ಳಿ, ಮಾರ್ನಿಂಗ್ ಮ್ಯಾಥ್ಸ್ ಮಾಡಿ. ಸೊ ಈ ರೀತಿ ನೀವು ಏನೋ ಆಲ್ಟರ್ನೇಟ್ ಮಾಡ್ಬೇಕು ಸಬ್ಜೆಕ್ಟ್, ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ಆಮೇಲೆ ಮಂತ್ಲಿ ಟಾರ್ಗೆಟ್ಸ್ ಇಟ್ಕೊಳ್ಳಿ. ಸೊ ನಿಮ್ಮ ಗೋಲ್ ಅಂತೂ ಕ್ಲಿಯರ್ ಇದೆ, 175+ ಸ್ಕೋರ್ ಮಾಡ್ಬೇಕು ಅಂತ. ಎಷ್ಟು 79 ಚಾಪ್ಟರ್ಸ್ ಆಗುತ್ತೆ ಟೋಟಲ್ ಎಲ್ಲ ಸೇರಿ. ಅದ್ರಲ್ಲಿ ಮತ್ತೆ ಏನ್ ಮಾಡ್ತೀರಾ, ಮಂತ್ಲಿ ಗೋಲ್ ಮಾಡ್ಕೋಬೇಕು. ಫಸ್ಟ್ ದೊಡ್ಡ ಪ್ಲಾನ್ ಇದೆ, ಆ ಪ್ಲಾನ್ ನ ಮತ್ತೆ ಚಿಕ್ಕ ಪ್ಲಾನ್ ಆಗಿ ಬ್ರೇಕ್ ಮಾಡ್ತೀರಾ. ಆ ಚಿಕ್ಕ ಪ್ಲಾನ್ ಅಲ್ಲಿ ಮತ್ತೆ ಡೈಲಿ ಟಾರ್ಗೆಟ್ಸ್ ಇಟ್ಕೋಬೇಕು. ಸೊ ವೆನ್ ಎವರ್ ಯು ಗಿವ್ ಟಾರ್ಗೆಟ್ಸ್ ಟು ಯೋರ್ ಸೆಲ್ಫ್, ದೆನ್ ಓನ್ಲಿ ಯು ವಿಲ್ ಕಂಪ್ಲೀಟ್ ದಟ್ ಟಾಸ್ಕ್. ಯಾಕೆ ನೋಡಿ, ಸಪೋಸ್ ಈಗ ಒಂದು ಚಾಪ್ಟರ್ ಇದೆ, 1 week ಅಲ್ಲಿ ನೀವು ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ಲೆಕ್ಚರರ್ ಹೇಳಿರ್ತಾರೆ. ಸೊ ನೀವ್ ಏನ್ ಮಾಡ್ತೀರಾ, 1 week ಅಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಅದೇ ನಿಮಗೆ 2 days ಅಲ್ಲಿ ಆ ಚಾಪ್ಟರ್ ನ ಓದ್ಬಿಟ್ಟು ನಾನು ನೆಕ್ಸ್ಟ್ ಡೇ ಟೆಸ್ಟ್ ಇಡ್ತೀನಿ ಅಂತಂದ್ರೆ ಆ 2 days ಅಲ್ಲಿ ಓದ್ತೀರಾ ತಾನೆ. ಮೀನ್ಸ್ if the target is set, then you will read, then you will not procrastinate. ಸೊ ಹಂಗಾಗಿ ನಿಮಗೆ ನೀವು ಟಾರ್ಗೆಟ್ ಇಟ್ಕೋಬೇಕು. ಸೊ ಸೆಲ್ಫ್ ಮೋಟಿವೇಶನ್ ಇರಬೇಕು. ಸೊ ಅಲ್ಲಲ್ಲಿ ನೀವು ಬರ್ದು ಇಟ್ಕೊಳ್ಳಿ, ನಾನು ಈ ಮಂತ್ ಅಲ್ಲಿ ಇಷ್ಟು ಚಾಪ್ಟರ್ಸ್ ನ ಕವರ್ ಮಾಡ್ಬೇಕು ಅಂತ. ಸಪೋಸ್ 4 chapters ಆಫ್ ಕೆಮಿಸ್ಟ್ರಿ, 3 chapters ಆಫ್ ಫಿಸಿಕ್ಸ್ ಅಂಡ್ 4 chapters ಆಫ್ ಬಯಾಲಜಿ ಅಂತ 1 month ಅಲ್ಲಿ ಅಂತ ಇಟ್ಕೊಂಡಿದ್ರೆ
ನೀವು ಆ ಟಾರ್ಗೆಟ್ಸ್ ನ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡ್ತೀರಾ. ಅಟ್ ಲೀಸ್ಟ್ ಆ ರೀಚ್ ಫುಲ್ ನೀವು ಇಟ್ಕೊಂಡಿರೋ ಗೋಲ್ ನ ಕಂಪ್ಲೀಟ್ ಮಾಡಿಲ್ಲ ಅಂತ ಅಂದ್ರೂ ಅದ್ರ 75% ಅಷ್ಟು ಅಂತೂ ನೀವು ರೀಚ್ ಆಗಿರ್ತೀರಾ. ಸೊ ದಟ್ ಈಸ್ ವಾಟ್ ರಿಕ್ವೈರ್ಡ್. ಸೊ ಸಣ್ಣ ಸಣ್ಣ ಸ್ಟೆಪ್ಸ್ ಇಟ್ಕೊಂತ ಹೋಗ್ತಿರಲ್ಲ, ಅದು ನಿಮಗೆ ಹ್ಯಾಬಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ಹ್ಯಾಬಿಟ್ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಆಗಿ ಯು ವಿಲ್ ಏಬಲ್ ಟು ರೀಚ್ ಯುವರ್ ಗೋಲ್. ಸೊ ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ನಾವು. ಯಾವ ರೀತಿ ಇರಬೇಕು ಅಂತ ಈಗ ಹೇಳಿದ್ನಲ್ಲ, ಮಂತ್ಲಿ ಪ್ಲಾನ್. ಸೊ ಈ ಮಂತ್ಲಿ ಪ್ಲಾನ್ ಅನ್ನ ನೀವು ಈಸಿಯಾಗಿ ನೀವು ಫಿನಿಶ್ ಮಾಡ್ತಾ ಇರಬೇಕು. ಮತ್ತೆ ರೊಟೀನ್ ಯಾವ ರೀತಿ ಇರಬೇಕು ಡೈಲಿ ಅಂತಂದ್ರೆ ಹೇಳಿದ್ನಲ್ಲ, ಕಾಲೇಜಿಂದ ಬಂದ್ಮೇಲೆ ನೀವು 2 to 3 hours ಒಂದ್ ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಈ ರೀತಿ ಅಲ್ಟರ್ನೇಟ್ ಮಾಡ್ಕೊಂಡ್ಬಿಟ್ಟು ಓದ್ತೀರಾ. ಮತ್ತೆ ಮಾರ್ನಿಂಗ್ನು ಕೂಡ ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ 2 to 3 hours ನೀವು ಅಲ್ಲಿ ಸ್ಪೆಂಡ್ ಮಾಡ್ತೀರಾ ಒಂದ್ ಸಬ್ಜೆಕ್ಟ್ 2 ಸಬ್ಜೆಕ್ಟಿಗೆ. ನೆಕ್ಸ್ಟ್ ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಆಗಿರೋದು ಅಂತ ಅಂದ್ರೆ ನಿಮ್ಮ ಹೆಲ್ತ್ ನ ಕೂಡ ಮೇಂಟೈನ್ ಮಾಡ್ಬೇಕು. ಇದ್ರ ಜೊತೆಗೆ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಟು. ಸೊ ಡೈಲಿ 10 minutes ನೀವು ಮಾರ್ನಿಂಗ್ ಎದ್ದು ಮೆಡಿಟೇಷನ್ ಮಾಡಿ. ದಟ್ ವಿಲ್ ಬೂಸ್ಟ್ ಯುವರ್ ಹೋಲ್ ಡೇ ಎನರ್ಜಿ. ಹಾಗೆ ಹೆಲ್ದಿ ಡಯಟ್ ನ ಮೇಂಟೈನ್ ಮಾಡಿ. ಜಾಸ್ತಿ ಜಂಕ್ ಫುಡ್ಸ್ ಎಲ್ಲ ತಿನ್ನಕ್ ಹೋಗ್ಬೇಡಿ. ಸೊ ಜಂಕ್ ಫುಡ್ಸ್ ತಿನ್ನೋದ್ರಿಂದ ನಿಮ್ಮ ಮೈಂಡ್ ಆಕ್ಟಿವಿಟಿನೂ ಕೂಡ ಸ್ಲೋ ಆಗುತ್ತೆ. ಸೊ ದಟ್ ಈಸ್ ಪ್ರೂವನ್. ಸೊ ಹಾಗಾಗಿ ಹೆಲ್ದಿ ಫುಡ್ ತಿನ್ಕೊಂತ ನಿಮ್ಮ ಮೆಂಟಲ್ ಹೆಲ್ತ್ನು ಕೂಡ ಫೋಕಸ್ ಅಲ್ಲಿ ಇಟ್ಕೊಂಡು ನೀವು ರೊಟೀನ್ ನ ಮೇಂಟೈನ್ ಮಾಡ್ಕೊಂತ ಬನ್ನಿ. ನೆಕ್ಸ್ಟ್ ಈಗ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಮತ್ತೆ ಹೈಲಿ ರಿಪೀಟೆಡ್ ಕಾನ್ಸೆಪ್ಟ್ಸ್ ಯಾವ್ದಾವ್ದಿದೆ ಅಂತ ಹೇಳಿ ಗೊತ್ತಾಗಿಲ್ಲ ಅಂತಂದ್ರೆ ನೀವು ಬಯಾಲಜಿ ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದನ್ನ ಫಾಲೋ ಮಾಡ್ಬೋದು. ಸೊ ನೋಡಿ, ನಾನು ಫಸ್ಟ್ ಏನೇನು ಅಪ್ಲೋಡ್ ಮಾಡಿದ್ದೆ ಅಂತಂದ್ರೆ ಚಾಪ್ಟರ್ ವೈಸ್ ಅನಾಲಿಸಿಸ್. ಅಂದ್ರೆ ನಿಮಗೆ ಸಪೋಸ್ ಈಗ ಲಿವಿಂಗ್ ವರ್ಲ್ಡ್ ಲೆಸನ್ ಚಾಪ್ಟರ್ ಇದೆ, ಅದ್ರಲ್ಲಿ ಜಾಸ್ತಿ ಕ್ವಶನ್ಸ್ ಬಂದಿಲ್ಲ. ಸೊ ನಾನು ಪ್ರತಿ ಚಾಪ್ಟರ್ ಇಂದನೂ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ, ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಯಾವ್ಯಾವ ಕಾನ್ಸೆಪ್ಟ್ ರಿಪೀಟ್ ಆಗಿದೆ ಪ್ರತಿ ಸರಿನೂ KCT ಎಕ್ಸಾಮ್ ಅಲ್ಲಿ, ನಾನು ಪ್ರತಿಯೊಂದು ಕಾನ್ಸೆಪ್ಟ್ ನ ಅನಾಲಿಸಿಸ್ ಮಾಡಿ ಒಂದು ಏನು ಪ್ರಿಪೇರ್ ಮಾಡಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಚಾರ್ಟ್ ನ. ಓಕೆನಾ? ಸೊ ಇದನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ರಿವಿಷನ್ ತರ ಇದೆ, ಅಂದ್ರೆ ಜಾಸ್ತಿ ರಿಪೀಟ್ ಆಗಿರುವಂತಹ MCQ ಯಾವ್ಯಾವ್ದು ಮತ್ತೆ ಯಾವ ರೀತಿ ನೀವು ಕೊನೆಗೆ ರಿವಿಷನ್ ಮಾಡ್ಬೇಕು ಅಂತ. ಈ ರಿವಿಷನ್ ವಿಡಿಯೋನ ನೀವು ಸಿಲೆಬಸ್ ಆದ್ಮೇಲೆ ನೋಡಿ. ಸೊ ಇದನ್ನ ನೀವು ಈಗ ನೋಡ್ತಾ ಬರ್ಬೋದು, ಯಾಕಂದ್ರೆ ಈಗ ನಿಮಗೆ ಚಾಪ್ಟರ್ಸ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ನಿಮಗೆ ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್ಸ್ ಕಷ್ಟ ಅನ್ಸ್ತಾ ಇರುತ್ತೆ, ಅದರಲ್ಲೂ ಮಾಲಿಕ್ಯುಲರ್ ಬೇಸಿಸ್ ಮತ್ತೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್. ಸೊ ಹಂಗಾಗಿ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ರೀತಿ ನೀಟ್ ಎಕ್ಸಾಮ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಬಯಾಲಜಿ. ಸೊ ಬೇರೆ ಸಬ್ಜೆಕ್ಟ್ ಇಂದು ನೀವು ಬೇರೆ ಎಲ್ಲಾದ್ರೂ ತಿಳ್ಕೊಳ್ಳಿ ಲೆಕ್ಚರರ್ಸ್ ಹತ್ರ, ಅಥವಾ ಯಾವ್ದಾದ್ರು ವಿಡಿಯೋಸ್ ಅವೈಲೇಬಲ್ ಇದ್ರೆ ವಿಡಿಯೋಸ್ ನೋಡಿ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಮತ್ತೆ ನೀಟ್ KCT ಹಾಗೂ ಬೋರ್ಡ್ ಎಕ್ಸಾಮಿನ ಪ್ರಿಪ್ರೇಷನ್ ವಿಡಿಯೋಸ್ ನಾನು ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ಯುವರ್ ಅಪ್ಕಮಿಂಗ್ ವಿಡಿಯೋಸ್, ಪ್ರಿಪ್ರೇಷನ್ ವಿಡಿಯೋಸ್. ಓಕೆ. ಸೊ ಇನ್ನು ಲಾಸ್ಟಿಗೆ ಹೇಳೋದಾದ್ರೆ ಏನಂತಂದ್ರೆ, ನೀವು ಯಾವ ರೀತಿ ಕನ್ಸಿಸ್ಟೆಂಟ್ ಆಗಿ ಇರ್ತೀರಾ ಕೊನೆ ತನಕನು, ಅದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸಪೋಸ್ ಈಗ ಈ ವಿಡಿಯೋ ನೋಡ್ಬಿಟ್ಟು ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ ಅಂತ ಓದ್ಬಿಟ್ಟು ಓದಕ್ ಸ್ಟಾರ್ಟ್ ಮಾಡಿ ಆಮೇಲೆ 1 month ಆದ್ಮೇಲೆ ಮತ್ತೆ ಬಿಟ್ರೆ ಅಲ್ಲಿ ಯೂಸ್ ಇಲ್ಲ. ಸೊ ಹಂಗಾಗಿ ಯಾರೆಲ್ಲ ಕರೆಕ್ಟ್ ಆಗಿ ನಾನು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡ್ತೀನಿ ಅಂತಂದೇಳಿ ಮನ್ಸಲ್ಲಿ ಅನ್ಕೊಂಡಿದ್ರ ಅವ್ರು ಇಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ. ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಟುಡೇ ಅಂತಂದೇಳಿ, ಇಷ್ಟು ನಿಮ್ಮ ಟಾರ್ಗೆಟ್ ಇದೆ ಅಂತಂದೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ದಟ್ ಹೂ ಎವರ್ ವಿಲ್ ಲೈಕ್ ದಟ್ ಕಮೆಂಟ್, ದೆನ್ ಯು ವಿಲ್ ರಿಮೈಂಡ್ ದಟ್ ಲೇಟರ್. ನಿಮಗೆ ಅದು ಮತ್ತೆ ನೆನಪಾಗತ್ತೆ, ಮತ್ತೆ ನೆಕ್ಸ್ಟ್ ನಿಮ್ಮ ರೊಟೀನ್ ನ ಫಾಲೋ ಮಾಡಕ್ಕೆ ಮೋಟಿವೇಶನ್ ಕೂಡ ಸಿಗುತ್ತೆ. ಸೊ ಫಾರ್ ದಿಸ್ ವಿಡಿಯೋ ದಿಸ್ ಇಸ್ ವಾಟ್ ಐ ಹ್ಯಾವ್ ಪ್ಲಾನ್ ಟು ಟೆಲ್ ಯು. ನೆಕ್ಸ್ಟ್ ಮತ್ತೆ ವಿಡಿಯೋಸ್ ಅಲ್ಲಿ ಪ್ರಾಪರ್ ಆಗಿ ಪ್ಲಾನ್ ಹೇಳ್ತಾ ಬರ್ತೀನಿ, ಸ್ಟ್ರಾಟಜಿ ಹೇಳ್ತಾ ಬರ್ತೀನಿ, ಮತ್ತೆ NCERT ಲೈನ್ ಟು ಲೈನ್ ಎಕ್ಸ್ಪ್ಲನೇಷನ್ ಕೂಡ ಮಾಡ್ತೀನಿ. ಕಾನ್ಸೆಪ್ಟ್ ಯಾವ್ದಾದ್ರು ಗೊತ್ತಾಗಿಲ್ಲ ಅಂದ್ರೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಬಯಾಲಜಿ. ಸೊ ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ವಿಡಿಯೋಸ್. ಬಾಯ್.